ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಈಗ ಎದುರಾಗಿಬಿಟ್ಟಿದೆ. ತಪ್ಪದೆ ನೋಡಲೇಬೇಕು. ರಾಜ್ಯದ ಜನರಿಗೆ ಮತ್ತೊಂದು ಬಹುದೊಡ್ಡ ಶಾಕ್ ಇದು. ರಾಜ್ಯದ ಜನರಿಗೆ ಈಗ ಬೆಲೆ ಏರಿಕೆಯ ಬಿಸಿ ತಟ್ಟು ಬಿಟ್ಟಿದೆ. ಯಾವುದು ಮೊನ್ನೆಯಷ್ಟೇ ಡೀಸೆಲ್ ಮೇಲೆ 2 ರೂಪಾಯಿಯನ್ನ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರವೂ ಕೂಡ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿದೆ. ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. ಈ ಮೂಲಕವಾಗಿ ಜನರು ಹೆಂಗ ಬದುಕೋದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಹಲವು ಅಂದ್ರೆ ದಿನನಿತ್ಯ ಬಳಕೆ ಆಗುವಂತ ಎಲ್ಲಾ ವಿಚಾರದಲ್ಲೂ ಕೂಡ ಬೆಲೆ ಏರಿಕೆ ಆಗಿತ್ತು. ಅದರ ನಡುವೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯ ಬಿಸಿ ಬರ್ತಿದೆ. ಅದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ವಿಚಾರವಾಗಿ ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ 2 ರೂಪಾಯಿ. 2 ರೂಪಾಯಿ ಸಣ್ಣ ವಿಚಾರ ಅಲ್ಲ, ಒಂದೊಂದು ಪೈಸೆ ಕೂಡ ಬಹಳ ಮುಖ್ಯವಾಗಿರೋದು. ಆದ್ರೆ ಈಗ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿ ಡೀಸೆಲ್ ರೇಟ್ 2 ರೂಪಾಯಿ ಜಾಸ್ತಿ ಆಗಿ ಜನ ಕಂಗಾಲಾಗಿದ್ರು. ಅದರ ನಡುವೆ ಈಗ ಮತ್ತೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಬೆಲೆ ಏರಿಕೆಯ ಪ್ರಹಾರ ಆಗಿದೆ. ಪೆಟ್ರೋಲ್ ಡೀಸೆಲ್ ನಿಜಕ್ಕೂ ಕೂಡ ಕಾವೇರುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಹಾಲ್ ರೇಟ್ ಜಾಸ್ತಿ ಆಯ್ತು, ಮೊಸರು ರೇಟ್ ಜಾಸ್ತಿ ಆಯ್ತು, ಬಸ್ ಟಿಕೆಟ್ ದರ ಹೆಚ್ಚಾಯ್ತು, ಮೆಟ್ರೋ ಟಿಕೆಟ್ ದರ ಹೆಚ್ಚಾಯ್ತು, ಕರೆಂಟ್ ಶಾಕ್ ಅಂತೆ ನಿಜವಾಗ್ಲೂ ಶಾಕೇ ಹೊಡಿತು ಜನರಿಗೆ. ಆ ರೀತಿಯಾಗಿ ಬೆಲೆ ಏರಿಕೆಯಿಂದ ಜನ ಈಗಾಗಲೇ ಸಾಕಷ್ಟು ಸಂಕಷ್ಟದಲ್ಲಿದ್ರೆ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ಗಾಡಿಗೆ ಹಾಕ್ಸಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲಿಗೆ ಹೋಗೋದು ಕೇಳಿದ್ರೆ ಹಣದುಬ್ಬರದ ವಿಚಾರ ಇದೆ, ಆರ್ಥಿಕವಾಗಿ ಸಾಕಷ್ಟು ಬದಲಾವಣೆ ಆಗ್ತಿದೆ, ಸುಂಕ ಹಂಗಿದೆ ಹಿಂಗಿದೆ, ಹೌದು ಆಗ್ತಿದೆ ಹೌದು. ಆದ್ರೆ ಜನರ ಪರಿಸ್ಥಿತಿ ಏನು? ಒಂದು ಕಡೆ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರದಿಂದಲೂ ಈಗ ಶಾಕ್ ಶಾಕ್ ಶಾಕ್. ಹಾಗಾಗಿ ಜನ ಏನು ಮಾಡಬೇಕು? ಬೆಲೆ ಏರಿಕೆಯಿಂದ ಜನ ಅಕ್ಷರಶಃ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ. ಈಗ ಗಾಡಿಗೆ ಪೆಟ್ರೋಲ್ ಹಾಕಬೇಕು, ಡೀಸೆಲ್ ಹಾಕಬೇಕು ಅಂತಂದ್ರೆ ಯೋಚನೆ ಮಾಡಲೇಬೇಕು. ಕೈ ಸುಡುವಂತಿದೆ ರೇಟ್ಗಳು. ದಿನದಿಂದ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಈಗ ಪೆಟ್ರೋಲ್ ಡೀಸೆಲ್ ದರ ನಿಜಕ್ಕೂ ಜನರಿಗೆ ಬರ ಸಿಡಿಲಿನಂತೆ ಈಗ ಅಪ್ಪಳಿಸ್ಬಿಟ್ಟಿದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರ ಗಗನದಲ್ಲಿದೆ. ಈಗ ಗಾಡಿಗೆ ಹಾಕ್ಸ್ಕೊಳ್ಳೋದಕ್ಕೆ ತಲೆ ಕೆಳಗೆ ಆಗುತ್ತೆ. ಯಾಕಂದ್ರೆ ರೇಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. 2 ವೀಲರ್ ಆಗಲಿ 4 ವೀಲರ್ ಆಗಲಿ ಹೆಂಗೆ ಹಾಕ್ಸೋದು? ಒಂದು ಕಡೆ ಆಟೋಮೊಬೈಲ್ಸ್ ಅಲ್ಲೂ ಕೂಡ ವಾಹನ ಖರೀದಿ ಮಾಡಬೇಕಂತಂದ್ರೆ ಸಾಕಷ್ಟು ತೆರಿಗೆಗಳು ಈಗಾಗಲೇ ಬಿದ್ದಿದೆ. ಅದೇ ಜನರಿಗೆ ಒಂದು ದೊಡ್ಡ ಮಟ್ಟದ ಹೊರೆಯಾಗಿದೆ. ಅದರ ನಡುವೆ ಗಾಡಿಯನ್ನ ಓಡಿಸ್ಬೇಕು ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ರಾಜ್ಯ ಸರ್ಕಾರನೇ ಮೊನ್ನೆಯಷ್ಟೇ ಬೆಲೆ ಏರಿಕೆ ಜಾಸ್ತಿ ಮಾಡಿ 2 ರೂಪಾಯಿ ಹೆಚ್ಚು ಮಾಡಿ ಜನ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ರು. ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಬೆಲೆ ಏರಿಕೆ ಬಿಸಿ ತಟ್ಟಿರುವಂಥದ್ದು. ಹಾಗಾಗಿ ಜನ ಏನು ಮಾಡೋದು? ಜನ ಈಗ ಸಾಮಾನ್ಯವಾಗಿ ಆಕ್ರೋಶವನ್ನು ಹೊರಗೆ ಹಾಕಲೇಬೇಕು, ಹಾಕ್ತಿದ್ದಾರೆ. ಈ ರೀತಿಯಾಗಿ ಸರಣಿಯಾಗಿ ರಾಜ್ಯ ಸರ್ಕಾರದಿಂದ ದಿನನಿತ್ಯ ಏನು ಬೇಕು, ಬೆಳಿಗ್ಗೆ ಎದ್ದು ಹಾಲು ಕುಡಿಯೋಣ ಅಂತಂದ್ರೆ ಸಾಮಾನ್ಯವಾಗಿ ಹಾಲಿನ ರೇಟ್ 4 ರೂಪಾಯಿ ಹೆಚ್ಚಾಯಿತು. ಹಾಲಿನ ಉತ್ಪನ್ನಗಳು ಕೂಡ ಸಾಮಾನ್ಯವಾಗಿ ಹಾಲಿನ ರೇಟ್ ಜಾಸ್ತಿ ಆದ್ಮೇಲೆ ಅದು ಕೂಡ ಜಾಸ್ತಿ ಆಯಿತು. ಟೀ ಕಾಫಿ ಕುಡಿಬೇಕಾ? ಟೀ ಕಾಫಿ ಅದು ಕೂಡ ಹಾಲು ರೇಟ್ ಜಾಸ್ತಿ ಆಯಿತು ಅಂತ ಹೋಟೆಲ್ ಉದ್ಯಮದವರು ಅವರು ಕೂಡ ಸಾಮಾನ್ಯವಾಗಿ ರೇಟ್ ಈಗಾಗಲೇ ಜಾಸ್ತಿ ಮಾಡಿದ್ದಾರೆ. ಅದರ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ ರಾಜ್ಯವೇ ಈಗಾಗಲೇ ಡೀಸೆಲ್ಗೆ 2 ರೂಪಾಯಿ ಹೆಚ್ಚು ಮಾಡಿತ್ತು. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆಯ ಬಾಣವನ್ನ ಜನರಿಗೂ ಬಿಟ್ಟಿರೋದು. ಜನ ಏನು ಮಾಡೋದು? ಪೆಟ್ರೋಲ್ ಹಾಕಬೇಕು, ಡೀಸೆಲ್ ಹಾಕಬೇಕು ಅಂತಂದ್ರೆ ತಲೆ ಮೇಲೆ ಕೈ ಇಟ್ಕೋಬೇಕು. ಯಾಕಂದ್ರೆ ರೇಟ್ ಹಂಗಿದೆ, ಇದರಲ್ಲಿ ಎಲ್ಲಿ ಹೋಗೋದು ಬಿಡೋದು? ಹಾಗಾಗಿ ಬೆಲೆ ಏರಿಕೆಯ ವಿರುದ್ಧ ಈಗ ಜನ ಧ್ವನಿ ಎತ್ತುತ್ತಿದ್ದಾರೆ. ಈ ರೀತಿಯಾಗಿ ಜನ ಬದುಕೋದು ಹೆಂಗೆ? ರೇಟ್ ಈ ರೀತಿಯಾಗಿ ಏಕಾಏಕಿಯಾಗಿ ಜಾಸ್ತಿ ಮಾಡಿದ್ರೆ ದಿನ ಕಳೆಯೋದು ಹೇಗೆ? ಬಸ್ಸಿನಲ್ಲಿ ಹೋಗಂಗಿಲ್ಲ, ಬಸ್ಸಿನ ರೇಟ್ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಫ್ರೀ ಇದೆ ಹೌದು ಯೋಜನೆಯಲ್ಲಿ, ಆದರೆ ಪುರುಷರಿಗೆ ಈಗಾಗಲೇ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ. ಮೆಟ್ರೋ ದರವನ್ನು ಏರಿಕೆ ಮಾಡಿರೋದು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಒಳಗೊಂಡಿರುವಂಥದ್ದು. ಹೀಗಾಗಿ ಮೆಟ್ರೋ ರೇಟ್ ಕೂಡ
ಅಂತ ಮೇಲ್ ಹೋಯ್ತು. ನಡುವೆಯಲ್ಲಿ ವಿದ್ಯುತ್ ದರ ಕೂಡ ಹೆಚ್ಚಾಯಿತು. ಪೈಸೆ ಅಂದರೂ ಕೂಡ ಮೀಟರ್ಗೆ ಜನರಿಗದು ಬರೇನೆ. ಯಾಕಂದ್ರೆ ತೆರಿಗೆ ಹಣ ಎಲ್ಲವೂ ನಾವು ಏನೇನು ಕಟ್ಟುತ್ತೀವಲ್ಲ ಅದು ವಾಪಸ್ ಬಂದರೆ ಓಕೆ, ಖುಷಿ ಜನರ ಅಭಿವೃದ್ಧಿಗೆ. ಆದರೆ ಇಲ್ಲಿ ವಾಪಸ್ ಬರ್ತಿದೆ. ಹೆಂಗೆ ಬರ್ತಿದೆ? ಬೆಲೆ ಏರಿಕೆಯ ಬಿಸಿನೇ ಜನರಿಗೆ ಬಹಳ ತಾಗ್ತಿದೆ. ಆ ಮೂಲಕವಾಗಿ ಮತ್ತೆ ಕೇಂದ್ರ ಸರ್ಕಾರ ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡೋದ್ರಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು.